ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ನನ್ನ ವ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ. ರ್ಯಾಂಡಮ್ ಆಗಿ ಲಾಸ್ಟ್ ವೀಕಲ್ಲಿ ನಡೆದಂತಹ ದಿನಚರಿನ ನಾನು ಒಂದು 2-3 ದಿನದ್ದು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೇಗಿತ್ತು ನನ್ನ ದಿನಚರಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಿಮಗೂ ಇಷ್ಟ ಆಗುತ್ತೆ, ನನಗೂ ಕೂಡ ಇಷ್ಟ ಆಗುತ್ತೆ. ಇವತ್ತು ಬೆಳಗ್ಗೆನೇ ಪಾಲಕ್ ಪನ್ನೀರ್ ಬುರ್ಜಿ ಮಾಡೋಣ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಹಾಲು, ಮೊಸರು, ಬ್ರೆಡ್ಡು ಹಾಗೆ ಮೊಟ್ಟೆ ಎಲ್ಲವನ್ನೂ ತಂದಿದ್ದೆ. ಸಹಜವಾಗಿ ಮಕ್ಕಳಿರೋರ ಮನೆಯಲ್ಲಿ ಹಾಲು ಹೆಚ್ಚಾಗಿ ಬಳಸೋದು ಕಾಮನ್ನು. ಹಾಗೆ ನಮ್ಮ ಮನೇಲೂ ಅಷ್ಟೇ ಹಾಲು ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತೆ. ಇಲ್ಲ ಅಂತಾದ್ರೂ ಕೂಡ ನಾವು ಜಾಸ್ತಿ ತಂದು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. 1 ಲೀಟರಷ್ಟು ನಾನು ಪನ್ನೀರ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ 1 ಲೀಟರಷ್ಟು ಕಾಫಿಗೆ ಮತ್ತು ಟೀಗೆ ಯೂಸ್ ಮಾಡಲಿಕ್ಕೆ ಹಾಲು ಕಾಯಿಸ್ತಾ ಇದ್ದೀನಿ. ಇನ್ನು ಮಿಕ್ಕಿರುವಂತಹ ಹಾಲು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನಾನು ಪನ್ನೀರ್ ಬುರ್ಜಿ ಮಾಡ್ತಾ ಇರೋದ್ರಿಂದ ಅದರಲ್ಲೂ ಪಾಲಕ್ ಪನ್ನೀರ್ ಬುರ್ಜಿ, ಹಾಗಾಗಿ ನಾನು ಪಾಲಕ್ನ ಸ್ವಲ್ಪ ನೀರಿನಲ್ಲಿ ನೆನೆಸಿ ಇಡ್ತಾ ಇದ್ದೀನಿ. ಏನಲ್ಲ ಮಣ್ಣು ಕಲ್ಲು ಇದ್ದರೆ ಅದು ನೀರಿನಲ್ಲಿ ಬಿಟ್ಕೊಳ್ಳಿ ಅಂತ. ಹಾಗೆ ಸೈಡಲ್ಲಿ ಗೋಧಿ ಹಿಟ್ಟು ಕಲಿಸ್ಬಿಟ್ಟು ನೆನೆ ಇಡ್ತಾ ಇದ್ದೀನಿ. ಅದು ಚೆನ್ನಾಗಿ ನೆನೆದ್ರೆ ಚಪಾತಿ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಹಾಗೆ ನಾನು ಈಗ ಹಾಲು ಚೆನ್ನಾಗಿ ಒಂದು ಬಾಯ್ಲ್ ಬಂದ ಮೇಲೆ ಅದನ್ನು ಸ್ಪೂನ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂದರೆ ಕೆನೆ ಸಪ್ರೇಟು ಹಾಲು ಸಪ್ರೇಟ್ ಆದರೆ ಪನ್ನೀರು ಏನಿದೆ ಥಿಕ್ನೆಸ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ಈಗ ಒಂದು ಅರ್ಧ ನಿಂಬೆಹಣ್ಣು ಹಾಲಲ್ಲಿ ಹಿಂಡಿದ್ದೀನಿ. ಈಗ ಚೆನ್ನಾಗಿ ಪನ್ನೀರು ರೆಡಿ ಆಗುತ್ತೆ. ಪನ್ನೀರ್ ರೆಡಿ ಆಗಿದ ತಕ್ಷಣ ಅದನ್ನು ನಾವು ಸ್ವಲ್ಪ ಸೋಸ್ಬಿಟ್ಟು ತಣ್ಣೀರು ಹಾಕಿ ಇಟ್ಬಿಟ್ರೆ ಸಾಫ್ಟ್ ಪನ್ನೀರು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಬಾಯ್ಲ್ ಮಾಡಲಿಕ್ಕೆ ಹೋಗಬಾರ್ದು, ಪನ್ನೀರ್ ತುಂಬ ಹಾರ್ಡ್ ಆಗಿಬಿಡತ್ತೆ, ತಿನ್ನಲಿಕ್ಕೂ ರುಚಿ ಇರೋದಿಲ್ಲ. ಹೀಗೆ ಮನೇಲಿ ಮಾಡ್ಕೊಳ್ಳೋದ್ರಿಂದ ಪನ್ನೀರ್ನ ತುಂಬ ಟೇಸ್ಟಿಯಾದಂತಹ ರೆಸಿಪಿ ತಯಾರಾಗತ್ತೆ. ನೀವು ಕ್ಯೂಬ್ಸ್ ಎಲ್ಲ ತಂದು ಬೇರೆ ರೀತಿ ರೆಸಿಪಿಗಳನ್ನು ಮಾಡ್ಕೋಬೋದು. ಬುರ್ಜಿ ಮಾಡಬೇಕು ಅಂತ ಅಂದಾಗ ಆದಷ್ಟು ಮನೆಯಲ್ಲೇ ಪನ್ನೀರ್ನ ರೆಡಿ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲು, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟು ಕಡಿಮೆ ಟೈಮ್ನಲ್ಲಿ ನಾವು ಬೇಗ ಈ ರೆಸಿಪಿನ ಕ್ವಿಕ್ಕಾಗಿ ಮಾಡ್ಕೋಬಹುದು. ನಾನು ಡೈಲಿ ಮನೆಯಲ್ಲಿ ಮಕ್ಕಳಿಗೋಸ್ಕರ ಮಾಡಬೇಕಾದ್ರೆ ನಾನು ಹೀಗೆ ಮಾಡ್ಕೊಳ್ಳೋ ಅಂತಹದ್ದು ನಿಮಗೆ ಹೇಗೆ ತೋರಿಸ್ತಾ ಇದ್ದೀನಿ ಅದೇ ರೀತಿ ನಾನು ಮಾಡ್ತಾ ಇರೋವಂಥದ್ದು. ಸ್ವಲ್ಪ ಬಾಣಲಿಯಲ್ಲಿ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಪಲಾವ್ ಎಲೆ ಹಾಗೆ ಏನಿದೆ ಸ್ಪೈಸಸ್ಸು, ಚಕ್ಕೆ, ಲವಂಗ, ಯಾಲಕ್ಕಿ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಹಾಗೆ 1-2 ಕಾಳು ಮೆಣಸು ಕೂಡ ಹಾಕ್ಕೊಳ್ಳಿ. ಹಾಗೆ ಜೀರಿಗೆ ಕೂಡ ಹಾಕ್ಕೊಳ್ಳಿ. ಇದನ್ನೆಲ್ಲ ಬಾಡಿಸ್ಕೊಂಡ್ಬಿಟ್ಟು ಸಣ್ಣದಾಗಿ ಹೆಚ್ಚಿರೋಂತಹ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ನೆಕ್ಸ್ಟು ಏನು ನಾವು ಸ್ಪೈಸಸ್ ಇದೆ ಖಾರ, ಧನಿಯಾ, ಅರಿಶಿಣ ಹಾಗೆ ಗರಂ ಮಸಾಲ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸಣ್ಣಗೆ ಹೆಚ್ಚಿರೋಂತಹ ಪಾಲಕ್ನ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ರೆ ನೆಕ್ಸ್ಟು ಪಾಲಕ್ ಚೆನ್ನಾಗಿ ಬೆಂದ ಮೇಲೆ ನಾವು ಪನ್ನೀರ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಣ್ಣ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾದಂತಹ ಪಾಲಕ್ ಪನ್ನೀರ್ ಬುರ್ಜಿ ಈಸಿಯಾಗಿ ಮನೆಯಲ್ಲಿ ರೆಡಿ ಆಗುತ್ತೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮರ್ತುಬಿಟ್ಟಿದ್ದೆ, ಸಾರಿ, ಅದನ್ನು ಕೂಡ ಮಿಕ್ಸ್ ಮಾಡಿ ನೀವು ಯಾವಾಗ ಈರುಳ್ಳಿ ಟೊಮೊಟೊ ಹಾಕಿ ಹುರಿತೀರಲ್ಲ ಆವಾಗಲೇ ಹುರ್ಕೊಳ್ಳಿ. ತುಂಬ ಚೆನ್ನಾಗಿ ರೆಸಿಪಿ ರೆಡಿ ಆಗುತ್ತೆ. ಆದಷ್ಟು ನಾನು ಮಕ್ಕಳಿಗೆ ಯಾವುದಾದ್ರೂ ಮೂಲಕ ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು ತರಕಾರಿ ಮತ್ತು ಸೊಪ್ಪುಗಳನ್ನು ಹೆಚ್ಚಾಗಿ ಕೊಡಲಿಕ್ಕೆ ನಾನು ಪ್ರಿಫರ್ ಮಾಡ್ತೀನಿ. ಕೆಲವೊಂದು ಮಕ್ಕಳು ಡೈರೆಕ್ಟಾಗಿ ಅದನ್ನು ತಗೊಳ್ಳೋದಿಲ್ಲ. ಹಾಗಾಗಿ ಈ ರೀತಿ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ಏನು ಬ್ಯಾಲೆನ್ಸ್ ಡಯಟ್ ಇದೆ ಅದು ಸಂಪೂರ್ಣವಾಗಿ ಅವರಿಗೆ ಲಭ್ಯ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಈಸಿಯಾಗಿ ತಾಯಂದಿರಿಗೆ ಗೊತ್ತಿರಬೇಕು ಮಕ್ಕಳ ಬೆಳವಣಿಗೆಗೆ ಏನೆಲ್ಲ ಅಗತ್ಯ ಇದೆ ಅದನ್ನು ನಾವು ಹೇಗೆ ಅವರಿಗೆ ಒದಗಿಸ್ಬೇಕು ಅನ್ನೋದು. ಸ್ವಲ್ಪ ಸರ್ಕಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿ ಏನಾದರೂ ಒಂದು ಟ್ವಿಸ್ಟ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡೋದ್ರಿಂದ ಅವರು ಈಸಿಯಾಗಿ ತಿಂತಾರೆ. ನನ್ನ ಮಗಳು ಸೊಪ್ಪು ತಿನ್ನೋದೇ ಇಲ್ಲ, ಹಾಗಾಗಿ ಅವಳಿಗೆ ಈ ರೀತಿ ಕೊಡೋದ್ರಿಂದ ನನಗೆ ಸಮಾಧಾನ ಆಗುತ್ತೆ. ಹೀಗಾದರೂ ಅವಳು ತಿಂತಾಳೆ ಅಂತ. ಇನ್ನು ಮಗ ಅಂತೂ ಮಗಳಿಗಾದರೂ ಹೇಗಾದರೂ ತಿನ್ನಿಸ್ಬೋದು, ಮಗ ಇನ್ನೂ ತುಂಬ ಕಷ್ಟ. ನೋಡೋಣ ಹೋಗ್ತಾ ಹೋಗ್ತಾ ಅವನಿಗೂ ಏನೆಲ್ಲ ಹೇಗೆ ತಿನ್ನಿಸ್ಬೇಕು ಅನ್ನೋದು ಸ್ವಲ್ಪ ಟ್ರಿಕ್ಸು ಯೂಸ್ ಮಾಡಬೇಕು. ಹಾಗೆ ನಮಗೋಸ್ಕರ ಸೈಡಿಗೆ ಬೆಂಡೆಕಾಯಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಇದು ಪಾಲಕ್ಕು ಪನ್ನೀರ್ ಬುರ್ಜಿ ಇದೆ ಅಲ್ವಾ, ಸ್ವಲ್ಪ ಟೇಸ್ಟಲ್ಲಿ ಮೈಲ್ಡ್ ಟೇಸ್ಟ್ ಬರುತ್ತೆ. ಹಾಗಾಗಿ
ದೊಡ್ಡವರು ಅದನ್ನು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ. ಅದಕ್ಕೋಸ್ಕರ ಅವರಿಗೆ ಚಟ್ಪಟ ಅಂತ ಇರಬೇಕು ಅಂತ ಹೇಳಿಬಿಟ್ಟು ಸೈಡಿಗೆ ಬೆಂಡೆಕಾಯಿ ಹುರ್ಕೊಂಡು ಚಟ್ನಿ ಮಾಡ್ತಾಯಿದ್ದೀನಿ. ಇದು ಕೂಡ ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಚಟ್ನಿ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ, ಆದರೂ ಕೂಡ ಯಾರಲ್ಲಿ ಗೊತ್ತಿಲ್ಲ ಅನ್ನೋರಾದರೆ ಈ ರೆಸಿಪಿ ನೋಡಿ ನೀವು ಕೂಡ ಕಲಿಬೋದು. ಬೆಂಡೆಕಾಯಿ ಮತ್ತು ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಹುರ್ಕೊಂಡು ಹಾಗೆ ಅದೇ ಬಾಣಲಿಗೆ ಸ್ವಲ್ಪ ಟೊಮೊಟೊ ಕೂಡ ಹುರ್ಕೋಬೇಕಾಗತ್ತೆ. ಏನಿದೆ ಜಾರಲ್ಲಿ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ, ಉಪ್ಪು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡೋಣೋ ಬೇಡೋ ಅನ್ನೋ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಚಟ್ನಿ ಎಷ್ಟು ಟೇಸ್ಟಿಯಾಗಿ ರೆಡಿಯಾಗಿದೆ. ಇದನ್ನು ಖಾರವಾಗಿ ತಿಂತಾ ಇದ್ದರೆ ಬಾಯೆಲ್ಲ ತುಂಬ ಚೆನ್ನಾಗಿ ಆಗುತ್ತೆ. ಯಾರೋ ಹುಷಾರಿಲ್ಲ ಅಂಥವ್ರಿಗೆ ಈ ರೀತಿ ಮಾಡಿಕೊಟ್ಬಿಟ್ರೆ ಅವರ ಜ್ವರ ಒಂದೇ ಪಟ್ ಅಂತ ಇಳಿದ್ಬಿಡತ್ತೆ. ಹಾಗೆ ಸ್ವಲ್ಪ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ, ತುಂಬ ಹೇರ್ ಡ್ರೈ ಆಗಿದೆ ಅಂತ ಹೇಳಿಬಿಟ್ಟು ಇದು ಫ್ಲ್ಯಾಕ್ಸ್ ಸೀಡ್ಸು ಅಂದರೆ ಅಗಸೆ ಬೀಜನ ಸ್ವಲ್ಪ ನೀರಿನಲ್ಲಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ನನಗಷ್ಟು ಗೊತ್ತಾಗಲಿಲ್ಲ, ಸ್ವಲ್ಪ ಲಿಕ್ವಿಡ್ ಥರ ಆಯಿತು ಇದು. ತಕ್ಷಣ ಬಿಸಿ ಇದ್ದಾಗಲೇ ಸೋಸ್ಕೊಂಡ್ರೆ ಒಳ್ಳೆಯದು. ತುಂಬ ತಣ್ಣಗಾಗಿಬಿಟ್ರೆ ಅದು ಸೋಸೋದಕ್ಕೆ ಕಷ್ಟ ಆಗುತ್ತೆ. ಹಾಗೆ ಬಿಸಿ ಇದ್ದಾಗಲೇ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದು ಎಣ್ಣೆ ಅದು ವಾಟರಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಆವಾಗ ನಾವು ಇದನ್ನು ಹೇರ್ ಪ್ಯಾಕ್ ರೀತಿ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ಫುಲ್ಲು ಲೆಂತ್ ಏನಿದೆ ಕೂದಲು ಅದಕ್ಕೆಲ್ಲ ಹಚ್ಕೊಂಡು ಏನಿಲ್ಲ ಅಂದರೆ ಹಾಫ್ ಆನ್ ಅವರ್ ಬಿಟ್ಕೊಂಡು ನೀವು ತಲೆ ಸ್ನಾನ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಹೇರ್ ಆಗುತ್ತೆ. ನಾನು ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ, ಆಮೇಲೆ ಅದನ್ನು ಹಚ್ಕೊಂಡು ಸ್ನಾನ ಮಾಡಿಕೊಂಡೆ. ಬೆಳಗ್ಗೆ ಸ್ವಲ್ಪ ಎಲ್ಲ ಬರಬೇಕಾದ್ರೆ ತರಕಾರಿ ಎಲ್ಲ ತಂದಿದ್ನಲ್ವ, ಹಾಗೆ ಕೊತ್ತಂಬರಿ ಕೂಡ ತಂದಿದ್ದೆ. ಚೂರು ಸೋಸ್ಕೊಳ್ತಾ ನಾನು ಮೂವಿ ನೋಡ್ತಾ ಇದ್ದೀನಿ. ಇದು KD ಮೂವಿ, ತುಂಬ ಸೂಪರಾಗಿದೆ ಮೂವಿ, ಕನ್ನಡ ಮೂವಿ. ಇಷ್ಟ ಆಯಿತು. ಈ ರೀತಿ ಟೈಮ್ ಸಿಕ್ಕಾಗ ಆವಾಗೊಂದು ಇವಾಗೊಂದು ವಾರದಲ್ಲಿ ಒಂದು ಮೂವಿ ನೋಡ್ತೀನಿ. ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಕೆಲಸ ಮಾಡ್ತಾ ಮಾಡ್ತಾ ಹಾಗೆ ಟಿ ವಿ ನೋಡ್ತಾನೂ ಕೆಲಸನೂ ಬೇಗ ಆಗಿಬಿಡತ್ತೆ. ಹಾಗೆ ಮಾಡಿರೋ ಕೆಲಸಕ್ಕೆ ಶ್ರಮ ಎಷ್ಟು ಹಾಕಿದ್ವಿ, ಹಾಗೆ ಸುಸ್ತಾಗಿದ್ದು ಕೂಡ ಗೊತ್ತಾಗೋದಿಲ್ಲ. ಹಾಗೆ ಇದು ಸ್ವಲ್ಪ ಚಿಕನ್ ಇತ್ತು, ಅದನ್ನು ಡ್ರೈ ಮಾಡ್ತಾಯಿದ್ದೀನಿ. ಸಂಜೆ ಮಕ್ಕಳು ಬಂದರೆ ತಿನ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಈರುಳ್ಳಿ ಟೊಮೊಟೊ ಹುರ್ಕೊಂಡು ಇದಕ್ಕೆ ಏನೆಲ್ಲ ಡ್ರೈ ಸ್ಪೈಸಸ್ ಇದೆ, ಖಾರದ ಪುಡಿ, ಧನಿಯದ ಪುಡಿ, ಗರಂ ಮಸಾಲ ಇದನ್ನೆಲ್ಲ ಹಾಕಿ ಹುರಿದು ಬೇಯಿಸಿರೋಂತಹ ಚಿಕನ್ನ ಇದರಲ್ಲಿ ಹಾಕಿ ರೋಸ್ಟ್ ಮಾಡಿಕೊಂಡು ಚೂರು ಕೊತ್ತಂಬರಿ ಹಾಕಿ ಇಳಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು, ಅಂದರೆ ಈರುಳ್ಳಿ ಟೊಮೊಟೊನೇ ಖಾಲಿ ಆಗೋಗಿತ್ತು. ಮೇಯ್ನ್ ಅದೇ ಬೇಕಿತ್ತು. ಹಾಗಾಗಿ ಬರ್ತಾ ಮಗಳಿಗೆ ಡ್ರಾಪ್ ಮಾಡಿಬಿಟ್ಟು ಬರ್ತಾ ತಂದಿದ್ದೆ. ಎಲ್ಲ ತೆಗೆದಿಡೋದು ಮರ್ತುಬಿಟ್ಟಿದ್ದೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಆಮೇಲೆ ಫ್ರೀಯಾಗಿ ಕೂತ್ಕೊಂಡು ಹಾಲೆಲ್ಲ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇದೇನಿದೆ ಟೊಮೊಟೊ ಮತ್ತು ಈರುಳ್ಳಿನ ಸಪ್ರೇಟ್ ಮಾಡ್ತಾಯಿದ್ದೀನಿ. ಹಾಗೆ ಸುಮಾರು 400-450 ರೂಪಾಯಿದು ತರಕಾರಿ ತೊಗೊಂಡೆ ಅಂತ ಹೇಳಿಬಿಟ್ಟು ಅವರು ತರಕಾರಿ ಅಂಗಡಿಯವರು ಅಕ್ಕ ತೊಗೊಂಡು ಹೋಗಿ ಅಂತ ಕೊತ್ತಂಬರಿನ ಇಷ್ಟೊಂದು ಹಿಡಿಸ್ಬಿಟ್ರು. ಆಲ್ರೆಡಿ ಇದೆ ಅಪ್ಪ ಅಂತ ಹೇಳಿದರೂ ಕೂಡ ಅಯ್ಯೋ ಪರವಾಗಿಲ್ಲ ತೊಗೊಳ್ಳಿ ಅಕ್ಕ, ಬರ್ತಾ ಇರಿ ಅವಾಗವಾಗ ಅಂತ ಹೇಳಿಬಿಟ್ಟು ಇಷ್ಟೊಂದು ಕೊತ್ತಂಬರಿ ಕೊಟ್ಟ. ಏನು ಮಾಡೋದು ಅಂತ ಹೇಳಿಬಿಟ್ಟು ಈ ಕೊತ್ತಂಬರಿನೂ ಕೂಡ ಸೋಸಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡೆ. ಹಾಗೆ ನಾನು ಅಮ್ಮನ ಮನೆಗೆ ಹೋದಾಗ ಇದು ಪಲಾವ್ ಎಲೆ ಎಲ್ಲ ಕಿತ್ಕೊಂಡು ಬಂದಿದ್ದೆ, ಸುಮಾರು ಕಿತ್ಕೊಂಡ್ಬಂದಿದ್ದೆ. ಯಾಕೆ ಅಂದರೆ ಮತ್ತೆ ಹೋಗೋದು ಯಾವಾಗ, ಮತ್ತೆ ತರಲಿಕ್ಕೆ ಆಗೋದಿಲ್ಲ, ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿ 1-2 ಪ್ಲೇಟ್ನಲ್ಲಿ ಡ್ರೈ ಮಾಡಲಿಕ್ಕೆ ಟೇಬಲ್ ಮೇಲೆ ಹಾಕಿದ್ದೀನಿ. ಹಾಗೆ ನಿಂಬೆಹಣ್ಣು ಕೂಡ ತಂದಿದ್ನಲ್ವ, ಅದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಲಾಂಗ್ ಟೈಮು ಫ್ರಿಜ್ಜಲ್ಲಿ ನಿಂಬೆಹಣ್ಣು ಚೆನ್ನಾಗಿರಬೇಕು ಅಂದರೆ ಕೆಳಗಡೆ ನ್ಯೂಸ್ ಪೇಪರ್ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಟರೆ ಚೆನ್ನಾಗಿ ಬರುತ್ತೆ.
ಹಾಗೆ ಒಣಕೊಬ್ಬರಿ ಎಲ್ಲ ಕೂಡ ತಂದಿದ್ನಲ್ವ, ಇದನ್ನು ಈ ರೀತಿ ಪೀಸ್ ಮಾಡಿ ಇಟ್ಕೊಳ್ತೀನಿ. ನನಗೆ ಅಗತ್ಯವಿದ್ದಾಗ ಅಡುಗೆಗೆ ಈಸಿಯಾಗಿ ಬಳಸ್ಕೋಬೋದು. ಅಡುಗೆ ಮಾಡೋ ಟೈಮ್ನಲ್ಲಿ ಈ ರೀತಿ ಕಟ್ ಮಾಡಿ ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ದಿದ್ದಾಗ ಈಸಿಯಾಗಿ ಇದನ್ನು ಬಳಸ್ಬೋದು. ಅದಕ್ಕೋಸ್ಕರ ನಾನು ಈ ರೀತಿ ಪೀಸ್ ಮಾಡಿ ಇಟ್ಕೊಳ್ತೀನಿ. ಹಾಗೆ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಇಟ್ಕೋಬೇಕು. ಬಾದಾಮ್ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳಿಬಿಟ್ಟು ಬಾದಾಮ್ ಕೂಡ ನೆನೆಸಿ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಇಡ್ತಾ ಇದ್ದೆ. ಬೆಳಗಿನ ಜಾವ ನೋಡಿ ನಾನು ಒಂದು ಸ್ವಲ್ಪ ಅಲ್ಲಿ ಕಟ್ಟೆ ಮೇಲೆ ಶೇಂಗಾ ಇಟ್ಟಿರ್ತೀನಿ. ಇಲ್ಲಿ ಸ್ಕ್ವಿರಲ್ ತುಂಬ ಇರೋದ್ರಿಂದ ಅದು ಬಂದು ಹೇಗೆ ತಿಂತಾ ಇದೆ ಒಂದು ಶೇಂಗಾ ಇಟ್ಕೊಂಡು, ನೋಡಲಿಕ್ಕೆ ಖುಷಿ ಆಗುತ್ತೆ. ಈ ನನಗೆ ಪಕ್ಷಿಗಳು ಮತ್ತು ಪ್ರಾಣಿಗಳು, ಸಣ್ಣ ಪುಟ್ಟ ಈ ಪ್ರಾಣಿಗಳು ಇದೆಲ್ಲ ನೋಡಲಿಕ್ಕೆ ಖುಷಿ ಆಗುತ್ತೆ ಮತ್ತು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಮನೆ ಮುಂದೆ ಗಿಡಗಳೆಲ್ಲ ಹಾಕ್ಕೊಂಡಿರೋದ್ರಿಂದ ಈ ರೀತಿ ಸಣ್ಣ ಸಣ್ಣ ಪಕ್ಷಿಗಳು, ಬಟರ್ಫ್ಲೈ, ಈ ಸ್ಕ್ವಿರಲ್ಲು ಇದೆಲ್ಲ ಬರ್ತಾ ಇರುತ್ತೆ. ಅದಕ್ಕೂ ಕೂಡ ಸ್ವಲ್ಪ ಊಟ ಕೊಟ್ಟರೆ ಅವು ಕೂಡ ಜೀವಿಸ್ತವೆ ಅನ್ನೋದು ನನ್ನ ಉದ್ದೇಶ. ಹಾಗೆ ಸ್ವಲ್ಪ ಪ್ರಧಾನದು ಟೇಬಲೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಫುಲ್ಲು ಹರಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಅವನು ಈಗ ಎಲ್ಲ ಹೊಸ್ದಾಗಿ ಬಂದಿರೋ 5th ಸ್ಟ್ಯಾಂಡರ್ಡ್ ಬುಕ್ಸ್ನ ಇಡಲಿಕ್ಕೆ ಜಾಗನೇ ಇಲ್ಲ. 4th ಸ್ಟ್ಯಾಂಡರ್ಡ್ದು ನಾನು ಕೊಟ್ಟೇ ಇರಲಿಲ್ಲ. ಅದನ್ನೆಲ್ಲ ಸ್ವಲ್ಪ ಗುಜರಿಗೆ ಕೊಟ್ಬಿಟ್ಟು ಇನ್ನೂ ಕೆಲವು ಟೆಕ್ಸ್ಟ್ ಬುಕ್ಗಳನ್ನೆಲ್ಲ ಯಾರಿಗೆ ಅಗತ್ಯ ಇದೆ ಅವರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದೀನಿ. ಇದೇನು ನೋಟ್ಬುಕ್ಕು ಅದು ಯಾರಿಗೂ ಯೂಸ್ ಆಗದೆ ಇರೋವಂಥದ್ದನ್ನು ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಟೇಬಲ್ ಡ್ರಾಯರಲ್ಲಿ ಏನೆಲ್ಲ ತುಂಬ ವಸ್ತುಗಳನ್ನು ಇಟ್ಬಿಟ್ಟಿದ್ದಾನೆ, ಅದನ್ನೆಲ್ಲ ಯಾವುದೆಲ್ಲ ಬೇಡ ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ ಅವನು ಸಣ್ಣ ಪುಟ್ಟ ಡೈರಿಗಳಲ್ಲಿ ಹೀಗೆಲ್ಲ ಏನೇನೋ ಡ್ರಾಯಿಂಗ್ ಮಾಡೋದು, ಬರೆಯೋದು, ಹಾಗೆ ಬುಕ್ ಮಾರ್ಕರ್ ಮಾಡಿ ಇಟ್ಟಿರ್ತಾನೆ. ಇದೆಲ್ಲ ಖುಷಿ ಆಗುತ್ತೆ. ಇದನ್ನೆಲ್ಲ ಮೆಮೊರಿ ಹಾಗೆ ಅವನು ದೊಡ್ಡವನಾದ ಮೇಲೆ ತೋರಿಸ್ಲಿಕ್ಕೆ ಅಂತ ನಾನು ಎಲ್ಲ ಹಾಗೆ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಕೆಲವೊಂದು ಡ್ರಾಯಿಂಗ್ಗಳು, ಇದು ಗೋಕು ಅಂತ, ಇದು ಒಂದು ಕಾರ್ಟೂನ್ ಬರುತ್ತೆ. ಅದರಲ್ಲಿ ಈ ಮೇಯ್ನ್ ಕ್ಯಾರೆಕ್ಟರ್ ಗೋಕು ಅಂತ, ಆ ಕ್ಯಾರೆಕ್ಟರ್ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವನದು ಪಿಕ್ಚರ್ ನೋಡಿ ಎಷ್ಟು ಥರದ್ದು ಬಿಡಿಸಿದ್ದಾನೆ. ಇದು ಕೂಡ ನೆನಪು ಹಾಗೆ ಇರುತ್ತೆ ಅಂತ ಹೇಳಿಬಿಟ್ಟು ಬುಕ್ ಹಾಗೆ ಇಟ್ಕೊಂಡಿದ್ದೀನಿ. ಸುಮಾರು ಅವನಿಗೆ ಕೆಲವೊಂದು ಸಣ್ಣ ಪುಟ್ಟ ಥಿಂಗ್ಸ್ಗಳು ತುಂಬ ಇಷ್ಟ ಆಗುತ್ತೆ, ಅದನ್ನೆಲ್ಲ ಹಾಗೆ ಇಟ್ಕೊಂಡಿರ್ತಾನೆ. ಈ ಥರ ಡೈಸ್ಗಳು ತುಂಬ ಇಷ್ಟ ಆಗುತ್ತೆ. ಹೀಗೆ ಏನೇನೋ ಇಟ್ಕೊಂಡಿದ್ದಾನೆ. ಅದನ್ನೆಲ್ಲ ಅವನಿಗೆ ಜೋಪಾನವಾಗಿ ಏನೇನು ಬೇಕೋ ಅದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ನಿಮಗೆ ಈ ಡ್ರಾಯರೆಲ್ಲ ಕ್ಲೀನ್ ಆದಮೇಲೆ ಹೇಗೆ ಸ್ಟೋರ್ ಮಾಡಬೇಕು ಒಂದು ಟ್ರಿಕ್ಸ್ ಕೂಡ, ಸಿಂಪಲ್ DIY ಕೂಡ ನಿಮಗೆ ಶೇರ್ ಮಾಡ್ತೀನಿ. ಅದನ್ನು ಕೂಡ ಯೂಸ್ ಆಗ್ಬೋದು ನಿಮಗೆ. ಈ ರೀತಿ ಯಾವುದೇ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಇದ್ದರೆ ಅದನ್ನು ನಿಮ್ಮ ಟೇಬಲಿಗೆ ಹೇಗೆ ಸೂಟ್ ಆಗುತ್ತೆ ಅದನ್ನು ನೋಡಿಕೊಂಡು ಕಟ್ ಮಾಡಿಕೊಂಡು ಇದರಲ್ಲಿ ಸಣ್ಣ ಪುಟ್ಟ ಥಿಂಗ್ಸ್ಗಳು ಅಲ್ಲಿ ಇಲ್ಲಿ ಹರಡು ಹೋಗೋದಕ್ಕಿಂತ ಈ ರೀತಿ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಅದು ಆರ್ಗನೈಸ್ ಆಗಿ ಇರುತ್ತೆ. ಈಸಿಯಾಗಿ ಅವನಿಗೆ ಏನು ಬೇಕು ಅದು ಸಿಗುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋ ಅಂಥದ್ದು ಸಿಂಪಲಾಗಿ ಎಲ್ಲರೂ ಮಾಡಬಹುದು. ಇದಕ್ಕೆ ಬೇರೆ ಬಾಕ್ಸ್ ತಂದು ಇನ್ವೆಸ್ಟ್ ಮಾಡೋದಕ್ಕಿಂತ ಈ ರೀತಿ ಸುಮಾರು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಏನಾದರೂ ವಸ್ತುಗಳನ್ನು ತರಿಸ್ತಾನೆ ಇರ್ತೀವಿ. ಅಂಥ ಟೈಮ್ನಲ್ಲಿ ಈ ರೀತಿ ಬಾಕ್ಸ್ಗಳು ಬರ್ತಾನೆ ಇರುತ್ತೆ. ಆ ರೀತಿ ಬಾಕ್ಸಲ್ಲಿ ಸಣ್ಣ ಪುಟ್ಟ ವಸ್ತುಗಳನ್ನು ಹಾಕಿ ಡ್ರಾಯರಲ್ಲಿ ಹಾಕಿಬಿಟ್ರೆ ಈ ರೀತಿ ಬೇರೆ ನಾವು ಏನು ಬೇಕಾದರೂ ಜ್ಯುವೆಲ್ರಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು. ಹಾಗೆ ಇನ್ನೇನಾದರೂ ವಸ್ತುಗಳನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು. ಈಸಿಯಾಗಿ ಸಿಗತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ಸಣ್ಣ ಸಣ್ಣ ವಸ್ತುಗಳು ಅಂದರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ, ಖುಷಿ ಕೊಡುತ್ತೆ. ಹಾಗಾಗಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾನೆ. ನೋಡಿ, ಪಾಂಡ್ಸ್ ಡಬ್ಬಿಯಲ್ಲಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾನೆ. ಯಾವುದನ್ನು ಕಳಿಬಾರ್ದು ಅನ್ನೋದು ಅವನಿಗೆ ಅಷ್ಟು
ವಸ್ತುಗಳನ್ನು ಜೋಪಾನವಾಗಿ ಇಟ್ಕೋಬೇಕು ಅನ್ನೋದು ಬಹಳ ಆಸಕ್ತಿ. ಹಾಗೆ ಇದು ಗೋಕುದು ಇನ್ನೊಂದು ಮಾಡೆಲ್ ಇರೋವಂತಹದ್ದು ಟಾಯ್ ತೊಗೊಂಡು ಇಟ್ಕೊಂಡಿದ್ದಾನೆ. ಇದು ಅವನ ಗನ್ನಲ್ಲಿ ಯೂಸ್ ಮಾಡುವಂತಹ ಬುಲೆಟ್ಗಳು ನೋಡಿ, ಯಾವುದು ಕೂಡ ಕಳಿಬಾರ್ದು ಅಂತ ತುಂಬ ಜೋಪಾನವಾಗಿ ಇಟ್ಕೊಳ್ತಾನೆ. ಹಾಗೆ ನಾನು ಸ್ವಲ್ಪ ಅದನ್ನು ಆರ್ಗನೈಸ್ ಮಾಡಿ ಕೊಡ್ತಾ ಇದ್ದೀನಿ ಅಷ್ಟೇ. ಇದೇನೆಲ್ಲ ಜೋಡಿಸ್ಕೊಳ್ತಾನೆ ಎಲ್ಲ ಅವಂದೇ, ಅದು ಯಾವುದೂ ಕಳಿಬಾರ್ದು ಅನ್ನೋದು. ಹಾಗೆ ಸ್ವಲ್ಪ ಒಂದು ರಿಮೋಟ್ ಕಂಟ್ರೋಲ್ ಕಾರ್ಗಳು ಅದೆಲ್ಲ ಇದೆ ಅಲ್ವಾ, ಅದಕ್ಕೆಲ್ಲ ಚಾರ್ಜರ್ಗಳನ್ನು ಯೂಸ್ ಮಾಡೋದಕ್ಕೆ ವಯರ್ಗಳು ತುಂಬ ಇದೆ. ಹಾಗಾಗಿ ಅದನ್ನು ನಾನೆಲ್ಲ ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ನೀಟಾಗಿ ಇಡ್ತಾ ಇದ್ದೀನಿ. ಅಲ್ಲಿ ಇಲ್ಲಿ ಬಿದ್ದು ಸುಮ್ಮನೆ ಹುಡುಕಬೇಕಾದ್ರೆ ಸಿಗೋದಿಲ್ಲ ಅಂತ ಹೇಳಿ ಒಂದೇ ಕಡೆ ಎಲ್ಲ ರಬ್ಬರ್ ಹಾಕಿ ಇಟ್ಬಿಟ್ರೆ ಈಸಿಯಾಗಿ ಸಿಗತ್ತೆ. ಸ್ವಲ್ಪ ಗಿಫ್ಟ್ ರ್ಯಾಪರ್ಗಳು ಕೂಡ ಇತ್ತು, ಅದನ್ನು ಕೂಡ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಅದಕ್ಕೂ ಕೂಡ ರಬ್ಬರ್ ಹಾಕಿ ಇಡ್ತಾ ಇದ್ದೀನಿ. ಇಲ್ಲಾಂದರೆ ಸುಮ್ಮನೆ ಆ ಡ್ರಾಯರಲ್ಲಿ ಹರಡಿಕೊಂಡು ಹೋಗುತ್ತೆ. ಹಾಗೆ ಅವನಿಗೆ ಕಿಂಡರ್ ಜಾಯ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಸುಮಾರು ಸಣ್ಣವನಿದ್ದಾಗಿಂದನೂ ಎಷ್ಟು ಕಿಂಡರ್ ಜಾಯ್ ತಿಂದಿದ್ದಾನೆ ಅಂತ ನೀವೇ ಇಲ್ಲಿ ಗಮನಿಸ್ಬೋದು. ಒಂದು ಟಾಯ್ ಕೂಡ ಅವನು ಅದನ್ನು ಕಳ್ಕೊಂಡಿಲ್ಲ. ಎಲ್ಲ ಟಾಯ್ಗಳನ್ನು ಕೂಡ ಅವನು ಹೇಗೆ ಬಾಕ್ಸಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾನೆ. ಆವಾಗವಾಗ ತೆಗೆದು ಎಲ್ಲ ಜೋಡಿಸಿ ನೋಡ್ತಿರ್ತಾನೆ, ಆಡ್ತಿರ್ತಾನೆ. ಅದಕ್ಕೋಸ್ಕರ ನಾವು ಕೂಡ ಅವನಿಗೆ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗೋದಿಲ್ಲ. ಸ್ವಲ್ಪ ಟಾಯ್ಗಳನ್ನೆಲ್ಲ ತೊಳೆದಿದ್ದೆ, ವಾಶ್ ಮಾಡ್ತಾಯಿದ್ದೆ, ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಮನೆ ಒಂದು ಕಡೆಯಿಂದ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮಗೂ ಕೂಡ ಕೆಲವೊಂದು ಇಲ್ಲಿ ಟಿಪ್ಸ್ಗಳು ಟ್ರಿಕ್ಸ್ಗಳು ಅನುಕೂಲ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.